ಕೋಮು ಸೌಹಾರ್ದಕ್ಕೆ ಬೇಕಾಗಿ ಈ ಥರ ಮಾಡಿದ್ದಾರೆ, ನಿಜವಾಗಿಯೂ ಅಲ್ಲ. ಇಲ್ಲಿ ಎಲ್ಲೂ ಬಂದು ಸೇರಿದವರು ಅವರ ಸ್ವಂತ ಮಕ್ಕಳಾಗೆ, ಅವರ ತಾಯಿಯಾಗೆ, ಅವರ ಅಣ್ಣನಾಗೆ, ಅವರ ತಮ್ಮಂದಿರಾಗೆ ಬಂದು ಅವರ ಜೀವವನ್ನು ಹೇಗೆ ಉಳಿಸಲಿಕ್ಕಾಗುತ್ತದೆ? ಇಲ್ಲಿ ಕೋಮು ದೇಶ ಅಲ್ಲದೆ ಇದು ಸೌಹಾರ್ದ, ಅದು ಪ್ರಕ್ಕೆ ಅಲ್ಲ. ಒಂದು ಸೌಹಾರ್ದ ಮಾಡಲಿಕ್ಕೆ ಒಂದು ನೇಪಕ್ಕಾಗಿ ಮಾಡಿ ಬಂದಲ್ಲ, ಮನಪೂರ್ವಕ. ಏಕೆಂದರೆ ನಾಲ್ಕು ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿ ವಿಷಯ ಗೊತ್ತಾಯಿತು. ಕೆಲವರು ಮಸೀದಿಗೆ ಹೋಗುವಾಗ, ಬೆಳಗಿನ ಮಸೀದಿ ನಿಮಾಜಿಗೆ ಹೋಗುವಾಗ ಆ ಸುದ್ದಿ ಸಿಕ್ಕಿದ ತಕ್ಷಣವೇ ಆ ಮಸೀದಿಗೆ ಹೋಗದೆ ನೇರವಾಗಿ ಇಲ್ಲಿ ಬಂದು ಇವರು ಸೇರಿಸಿ ಆವಾಗಲೇ ಪ್ರಯತ್ನಪಟ್ಟು ಅವರಿಗೆ ಎಲ್ಲರೂ ಕೂಡ ಅವರಿಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡಿದೆ. ಅದರೊಟ್ಟಿಗೆಲ್ಲ ಇಲಾಖೆಯವರು ಬಂದವರು ಎಲ್ಲರೂ ಸೇರಿ ಇವರು ಅಂತಲ್ಲ, ಆ ಪಕ್ಷ ಈ ಪಕ್ಷ ಜಾತಿ ಭೇದ ಇಲ್ಲದೆ. ಮತ್ತು ನೋಡಿ, ಇಲ್ಲಿ ಇವತ್ತು ಇದರಿಂದಲೇ ನಾವು ಕೋಮು ಸೌಹಾರ್ದ ಇಲ್ಲಿ ನಡೆಸುವಂಥದ್ದಲ್ಲ. ಈ ನಮ್ಮ ಪರಿಸರ ಮೊದಲಿಂದಲೇ ಕೋಮು ಸೌಹಾರ್ದತೆಯಲ್ಲಿ ಅನ್ಯೋನ್ಯತೆಯಿಂದ ಇಲ್ಲಿ ಒಬ್ಬರಿಗೆ ಸಹಾಯ ಮಾಡುತ್ತಾ, ಸಹಕಾರ ಮಾಡುತ್ತಾ, ಯಾರು ಹಿಂದೆ ಬಿತ್ತಿದ್ದಾರೆ ಅವರನ್ನು ಮುಂದೆ ತೆಗೆದುಕೊಂಡು ಬಂದಂಥ ಒಂದು ಈ ಏರಿಯಾ, ಈ ಪರಿಸರ ಮೊದಲಿಂದಲೇ. ಇಲ್ಲಿ ಯಾರಾಗಲಿ ಯಾರಿಗೆ ಒಂದು ತೊಂದರೆ ಆಗ್ತದೆ ಅಂತೇಳಿ ಸಿಕ್ಕಿದ ಆವಾಗ ಒಂದು ತಕ್ಷಣ ಎಲ್ಲರೂ ಸೇರ್ತಾರೆ, ಎಲ್ಲ ಜಾತಿಯವರು ಅವರು ಸೇರ್ತಾರೆ, ಇವರು ಸೇರ್ತಾರೆ. ಇಲ್ಲಿ ಅಂಥ ಒಂದು ವಿಷಯನೇ ಇಲ್ಲ. ಇದನ್ನು ಮನಗೊಂಡು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೋಮದ್ವೇಷ ಮಾಡ್ತಾರೆ, ಎಲ್ಲಿ ಕೋಮಿನ ವಿಷ ಬೀಜ ಬೀಸ್ತಾರೆ, ಅಲ್ಲಿ ಎಲ್ಲರೂ ಇದನ್ನು ನೀವು ಒಮ್ಮೆ ಎಚ್ಚೆತ್ತಿರಿ. ನಿಮಗೆ ಎಚ್ಚರ ಆಗಲಿಲ್ಲ, ನೀವು ನಿದ್ರೆಗಣ್ಣಿಯಿಂದಲೇ ಈ ಥರ ಮಾಡ್ತಿದ್ರಿ. ಒಬ್ಬರ ಮಕ್ಕಳನ್ನು ಕೊಳ್ಳುತ್ತೀರಿ, ಒಬ್ಬರ ತಾಯಿಯನ್ನು ಕೊಳ್ಳುತ್ತೀರಿ, ತಂದೆಯನ್ನು ಕೊಳ್ಳುತ್ತೀರಿ, ಅಣ್ಣನನ್ನು ಕೊಳ್ಳುತ್ತೀರಿ. ಮಕ್ಕಳನ್ನು ನೋಡಿ, ಇವತ್ತು 2 ಮಕ್ಕಳು, ಎಂಥ ಮಕ್ಕಳು ನೋಡಿ. ಬೆಳಿಗ್ಗೆ ಒಂದು 4 ಗಂಟೆಗೆ ಈ ಕಾಂತ ಪೂಜಾರಿ ಮಗ ಸೀತಾರಾಮ ಅವರು ನಮ್ಮ ಇವರ ಮನೆಯಿಂದ ಸ್ವಲ್ಪ ಈ ಕಡೆ ಬಂದು ಬಾಗಿಲು ಬಡಿದ. ಏನಂತ ಕೇಳುವಾಗ ಎಲ್ಲ ಮನೆಗೆ ಗುಡ್ಡ ಬಿದ್ದಿದೆ, ಎಲ್ಲ ಜನರು ಒಳಗಿದ್ದಾರೆ, ಬರಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ನಾವು ಓಡಿಕೊಂಡು ಬಂದೆವು. ನೋಡುವಾಗ ಎಲ್ಲ ಬಿದ್ದು ಇದಾಗಿದೆ. ಹಾಗೆ ನಾನು NS ಕರೀಮು ಮತ್ತು ಫೈರ್ ಸರ್ವಿಸ್, ಪೊಲೀಸ್ ಇಲಾಖೆಯವರು, ಪಂಚಾಯತ್ ಮೆಂಬರಿಗೂ ಹೇಳಿ ಎಲ್ಲ ಫೋನ್ ಮಾಡಿದ್ದೇವೆ. ಹಾಗೆ ಅವರು ಬಂದು ಅದಕ್ಕೆ ಮೊದಲು ಎಲ್ಲ ಸ್ಥಳೀಯರು ಬಂದು ಈ ಅವರು ತೆಗೆಯೋ ಇದು ಎಲ್ಲ ಬಿದ್ದದನ್ನು ತೆಗೆದು ಒಳಗೆ ಹೋಗುವ ಇದು ಕಾರ್ಯಾಚರಣೆ ಮಾಡಿದ್ದಾರೆ. ಸಾಧಾರಣ 100 ವರ್ಷದಿಂದ ಜಾಸ್ತಿ ಇಲ್ಲಿ ಇತ್ತು ನಮ್ಮ ಮಾವನವರ ಮನೆ. ಇಲ್ಲೇ ಇದೆ, ತೋಟದ ನಡುವಲ್ಲಿ ಒಂದು ಅಂಚಿನ ಮನೆ ಇತ್ತು. ಅದಕ್ಕೆ ಒಂದು ಸೈಡ್ ಸ್ಲ್ಯಾಪನ್ನು ಸೇರಿಸಿದ್ದಾರೆ. ಮತ್ತು ಇಂಥದ್ದೇ ಮಳೆ ಒಂದು ಇಡೀ ಇಲ್ಲಿ 4 ಗದ್ದೆಯ ಮೇಲೆ ಇದು ನೆರೆ ಹೋಗಿದೆ. 50 ವರ್ಷಕ್ಕಿಂತ ಮೊದಲು ಆ ಥರ ಇತ್ತು. ಅದೇ ಥರ ಇವತ್ತು ಬಂದಿದೆ. ಈ ನನ್ನ ಮಾಧವ ಅಂತ.